ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಭಿಲಾಷ್. ನಾನೀಗೊಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಕೆಲವರು ನಾನು ನಿನ್ನೆ ಒಂದು ಸ್ಯಾಂಪಲ್ ನೋಟ್ಸ್ ಕೊಟ್ಟಿದ್ದೆ, ಪೊಲೀಸ್ ಪವರ್ ಅಂತ ಹೇಳಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟಲ್ಲಿ. ಸೊ ಅದಕ್ಕೆ ತುಂಬ ಜನ ನನಗೆ ಫೋನ್ಗಳು ಮತ್ತು ಮೆಸೇಜ್ಗಳು ಹಾಕಿದ್ದೀರಾ. ಏನಪ್ಪ ಅಂತಂದರೆ, ಸರ್ ನೀವು 7 ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ತೊಗೊಂಡಿದ್ದೀರಲ್ಲ, ಸೊ ನೀವು ಯಾವ ರೀತಿ ಓದಿದಿರಿ ಮತ್ತು ಯಾವ್ಯಾವ ಬುಕ್ಸ್ ಓದಿದಿರಿ, ಸ್ವಲ್ಪ ನಮಗೂ ಸ್ವಲ್ಪ ಹೇಳಿ ಅಂತ ಕೇಳಿರೋದಕ್ಕೆ ನೀವು ಆನ್ಸರ್ ಮಾಡ್ತಾಯಿದ್ದೀನಿ. ಬಟ್ ನೀವು ಈಗ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ಆ ಪ್ಯಾಟ್ರನ್ನ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲು ಈಗ ಟೈಮ್ ಇದ್ರೇನೋ ಓದ್ಬೋದು, ಈಗ ಟೈಮ್ ಇಲ್ಲ ನೋಡಿ. ಸಿವಿಲ್ಗೆ ಕಡಿಮೆ ಇದೆ, ಬಿಲೋ 40 days ಇದೆ. ಇನ್ನೇನಿದೆ, ನೆನ್ನೆ ಸಿ ಆರ್ ಕಾಲ್ಫರ್ ಆಗಿದೆಯಲ್ಲ, CRDR ಇದೆ, ರಿಸರ್ವ್ಗೆ 76 days ಇದೆ ಎಕ್ಸಾಮ್ಸ್ಗೆ, ಇವತ್ತಿನ ದಿನಕ್ಕೆ. ಸೊ ಹಾಗಾಗಿ ನಾನು ಓದಿದ್ದು ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಒಟ್ಟು 7 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಸೆಲೆಕ್ಟ್ ಆಗಿದೆ. ಬೆಂಗಳೂರು 3 ಸಿವಿಲು, 1 CAR 4, ಮತ್ತು ಇನ್ನು ಹಾಸನ ಡಿಸ್ಟಿಕ್ಕಿಗೆ 1 ಸಿವಿಲು, 1 ರಿಸರ್ವು, ಮತ್ತು ಇನ್ನೊಂದು ಮಂಡ್ಯ ಡಿಸ್ಟಿಕ್. ಒಟ್ಟು ನಾನು 7 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೆಲೆಕ್ಟ್ ಆಗಿದೆ. ಸೊ ನಾನು ಬೆಂಗಳೂರನ್ನೇ ನಾನು ಚೂಸ್ ಮಾಡ್ತೇನೆ ಫೈನಲಿ ಕೊನೆಗೆ. ಮತ್ತು ಇನ್ನೊಂದು ಏನು ಅಂದರೆ, ನಾನು ಓದ್ತಿರ್ಬೇಕಾದ್ರೆ ನೀವು ಏನೇನು ಓದ್ತಿದ್ದೀರಿ ಅಂತ ಅದಕ್ಕೆ ನಾನು ಇನ್ನೊಂದು ಆನ್ಸರ್ ಮಾಡ್ತೀನಿ. ನಾನು ಮೊದಲನೇದಾಗಿ ಅಪ್ ಟು 6ನೇ ತರಗತಿಯಿಂದ PUCವರೆಗೂ ಎಲ್ಲ ಬುಕ್ಸ್ಗಳನ್ನ ಓದಿದ್ದೆ. ಅಂದರೆ ಗೌರ್ಮೆಂಟ್ ಬುಕ್ಸ್ ಏನಿದೆ, ನಮ್ಮ DSRT ಫುಲ್ಲು ಗೌರ್ಮೆಂಟ್ ಬುಕ್ಸ್ಗಳನ್ನ ಓದಿದೆ. ಯಾಕೆಂದರೆ ಗೌರ್ಮೆಂಟ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. ಅದೇ ನಿಮಗೆ ಫಂಡಮೆಂಟಲ್ ನಾಲೆಡ್ಜ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದನ್ನು ಓದಿದೆ. ಮತ್ತು ಇನ್ನು ಆಥರ್ ಬುಕ್ಸ್ ಅಂತೂ ಓದಲೇಬೇಕು. ಇನ್ನೊಂದು ಎಕ್ಸ್ಪೆಷಲ್ ಏನು ಅಂತಂದರೆ, ನೀವು ಬೇಸಿಕ್ ಬುಕ್ಸ್ ಓದಿದ ಮೇಲೆ ಬೇಸಿಕ್ ಬುಕ್ಕೆ ಸಾಕು ಅಂತಲೂ ಕೂಡ ಕ್ವಶನ್ ಕೇಳಿಬಿಡಿ. ಆಥರ್ ಬುಕ್ಸ್ ಏನಿದೆ, ಆಥರ್ ಬುಕ್ಸ್ ಕೂಡ ಓದಲೇಬೇಕು. ಸೊ ನಾನು ಒಂದೊಂದು ಸಬ್ಜೆಕ್ಟ್ನೂ ಕೂಡ 10ರಿಂದ 12 ಬಾರಿ ಒಂದೊಂದೇ ಬುಕ್ಸು. ಎಕ್ಸಾಂಪಲ್ಲು ಭಾರತೀಯ ಸಂವಿಧಾನಕ್ಕೆ ನಾನು KM ಸುರೇಶ್ ಸರ್ ಬುಕ್ ಓದಿದ್ದೆ. ಮತ್ತು ಇನ್ನು ಹಿಸ್ಟ್ರಿ ಬಂದ್ಬಿಟ್ಟು ಮಂಜುನಾಥ್ ಸರ್ದೊಂದು ಬುಕ್ಸ್ ಓದಿದ್ದೆ, ಸ್ಪರ್ಧಾ ಇತಿಹಾಸ ಅಂತ. ಒಂದೊಂದೇ ಬುಕ್ಸ್ಗಳನ್ನ ನಾನು 10ರಿಂದ 12 ಬಾರಿ ಓದಿದ್ದೆ. ಅಂದರೆ ನನ್ನ ಬುಕ್ಸ್ಗಳು ನೋಡಿಬಿಟ್ರೆ ನೀವೆಲ್ಲ ಏನಂತ ಹೇಳ್ತೀರಾ ಅಂತಂದರೆ, ಅರ್ಧೋಗಿದ್ದು ಫುಲ್ ಆ ರೇಂಜಲ್ಲಿ ಓದಿದ್ದೆ. ಮೀನ್ಸ್ ಅಂದರೆ ಅಷ್ಟು ರಿವಿಸನ್ ಓದಿದ್ದೆ. ಇನ್ನು ಅದೇ ರೀತಿ ಎಲ್ಲ ಆ ಥರ ಬುಕ್ಸ್ ಓದಿದ್ದೆ. ಸೊ ಅದ್ರ ಜೊತೆ ಏನು ಈಗ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ನಡೀತಿತ್ತು, ಆವಾಗ ಕೆಲವೊಂದು ವೆಬ್ಸೈಟ್ ಮೂಲಕ ಕ್ವಶನ್ಸ್ಗಳು ಸ್ವಲ್ಪ ರೈಸ್ ಆಗ್ತಿತ್ತು. ಎಕ್ಸಾಮ್ ವೇದ ಅಂತ ಒಂದಿತ್ತು, ಮತ್ತು ಇನ್ನು GK ಟುಡೇ ಅಂತ ಒಂದಿತ್ತು. ಅವೆರಡರಿಂದಲೂ ಕೂಡ ತುಂಬ ಕ್ವಶನ್ಸ್ಗಳೆಲ್ಲ ರೇಸ್ ಆಗ್ತಿತ್ತು. ಸೊ ಅದು ಕೂಡ ನನ್ನ ಒಂದು GM ಸ್ಕೋರ್ಗೆ ಪುಷ್ ಮಾಡೋಕ್ಕೆ ತುಂಬ ಸಾಧ್ಯವಾಯಿತು. ಸೊ ಏನು ಆಥರ್ DSRT ನಮ್ಮ ಏನಿದೆ, ನಮ್ಮ ಗೌರ್ಮೆಂಟ್ಸ್ ಬುಕ್ಸು, ಆಥರ್ ಬುಕ್ಸು, ಮತ್ತು ಇನ್ನು ಕೆಲವು ವೆಬ್ಸೈಟ್ಸ್ಗಳಿದ್ದು ಹೇಳಿದ್ದಲ್ಲ, ಎಕ್ಸಾಮ್ ವೇದ ಮತ್ತು GK ಟುಡೇ, ಈ ಮೂರನ್ನು ತುಂಬ ಚೆನ್ನಾಗಿ ಓದಿದ್ದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಸಸ್ ಬೇಗ ಆಗೋಕ್ಕೆ ಸಾಧ್ಯ ಆಯಿತು. ಬಟ್ ಇವಾಗ ಯಾವುದೇ ಕಾರಣಕ್ಕೂ ವೆಬ್ಸೈಟಿಂದ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬರೋಲ್ಲ. ಸ್ವಲ್ಪ 99% ಸ್ವಲ್ಪ ಕಡಿಮೆ ಇದೆ. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ KEA ಏನು ಎಕ್ಸಾಮ್ಸ್ ನಡೆಸ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ, ಈ KEA ಎಕ್ಸಾಮ್ಸ್ ಹಿಂದೆ ನಡೆಸಿದ್ದಿಲ್ಲ, ಆ ಕ್ವಶನ್ಸ್ಗಳೆಲ್ಲ ಪ್ಯಾಟ್ರನ್ ತಗೊಂಡು ನೋಡಿದ್ರೆ ಯಾವ ಕ್ವಶನ್ನು ಕೂಡ ಎಕ್ಸಾಮ್ ವೇದ ಆಗಿರ್ಬೋದು, ಮತ್ತು GK ಟುಡೇ ಆಗಿರ್ಬೋದು, ಮತ್ತು ಯಾವುದೇ ವೆಬ್ಸೈಟಿಂದ ಬರ್ತಾ ಇಲ್ಲ. ಸೊ ಹಾಗಾಗಿ ತಾವೆಲ್ಲ ಆಥರ್ ಬುಕ್ಸ್ ಓದಲೇಬೇಕಾಗುತ್ತೆ. ಮತ್ತು ನಾನು ಇವಾಗ ಹೇಳ್ತಾ ಇರೋದು, ಯಾವುದೇ ರೀತಿ ವೆಬ್ಸೈಟ್ಗಳನ್ನ ರೆಫರ್ ಮಾಡಬೇಡಿ ಅಂತ. ನಾನು ಸಕ್ಸಸ್ ಆಗಿದ್ದನ್ನ ಬಗ್ಗೆ ತಮಗೆ ನಾನು ಮಾಹಿತಿ ನೀಡ್ತಾ ಇದ್ದೀನಿ. ಇದ್ರ ಜೊತೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಎಲ್ರಿಗೂ ಗೊತ್ತಿದೆ, ಅದಂತೂ ಓದಲೇಬೇಕು, ಅದನ್ನು ಓದ್ತಾ ಇದ್ದೆ. ಸೊ ಹಾಗಾಗಿ ನಾನು 7 ಪೊಲೀಸ್ ಜಾಬು ಮತ್ತು ಒಂದು ನಮ್ಮ KPAC ನಡೆಸಿರುವಂಥ C ಗ್ರೂಪ್ ಹುದ್ದೆಗೂ ಕೂಡ ನಾನು 1:3ಗೆ ಔಟ್ ಬಂದಿದ್ದೆ. ಮತ್ತು ಮೇನ್ಸು ಕೂಡ KS ಮೇನ್ಸು ಕೂಡ ಬರೆಯೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಬೇಸಿಕ್ ಫಂಡಮೆಂಟಲ್ ಏನು ಬುಕ್ಸ್ ಇದೆ ಅದನ್ನು ಓದಲೇಬೇಕು. ಆ್ಯಕ್ಚುಲಿ ನಮ್ಮ ಸರ್ಕಾರಿ ಬುಕ್ಸ್ಗಳನ್ನ ಏನಿದೆ ಓದಲೇಬೇಕು. ನಾನು ಅದಕ್ಕೆ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ, ಸ್ಕೂಲ್ ಬುಕ್ಸ್ಗಳು ಓದಿ ಅಂತ. ಬಟ್ ಇನ್ನೂ ಕೆಲವರು ಫೋನ್ ಮಾಡ್ತವ್ರೆ, ಸರ್ ಈಗ ನಾನು ಒಂದು ಬುಕ್ಸ್ ತೊಗೊಂಡಿದ್ದೀನಿ, ಓದ್ಲಾ ಸರ್, ಬೇಡ ಸರ್ ಅಂತ. ಅಲ್ಲ ಗುರು, ಟೈಮೇ ಇಲ್ಲ. ಫಸ್ಟ್ ಆಫ್ ಆಲು ಸಿವಿಲ್ಗೆ 42-43 ದಿನ ಇದೆ. ಇನ್ನು CR ನೆನ್ನೆ ಕಾಲ್ಫರ್ ಆಗಿದೆ, 1600 ಪೋಸ್ಟು, ಅದಕ್ಕೆ ನಿಮಗೆ 76 ದಿನ ಇದೆ. ನೀವೊಂದು ಬುಕ್ಸ್ ತೊಗೊಂಡು ಎಷ್ಟು ಸಲ ರಿವಿಸನ್ ಮಾಡೋಕ್ಕೆ ಸಾಧ್ಯ? ಒಂದು ಸಲ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರಿವಿಸನ್ ಈಸ್ ವೆರಿ ಇಂಪಾರ್ಟೆಂಟು. ಒಂದು ಸಕ್ಸಸ್ ಕೀ ಏನಪ್ಪ ಅಂತಂದರೆ ರಿವಿಸನ್ ಮೇಯ್ನು. ಸೊ ಹಾಗಾಗಿ ನೀವು ರಿವಿಸನ್ ಮಾಡಲೇಬೇಕು ಅಂತಂದರೆ ಹೊಸ ಬುಕ್ಸ್ ತೊಗೊಂಡು ಹೋಗಬೇಡಿ. ನೀವು ಹಿಂದೆ ಏನು ಓದಿದ್ದೀರಾ ಆ ಬುಕ್ಸ್ನೇ ನೀವು ಲ್ಯಾಕ್ ಆಫ್ ರಿವಿಸನ್ ಆಗಲಿ, ಜಾಸ್ತಿ ಸತಿ ರಿವಿಸನ್ ಆಗಲಿ. ಸೊ ಈ ರಿವಿಸನ್ ಆದರೆ ಮಾತ್ರ ಸಾಧ್ಯ. ಇಲ್ಲ ಅಂತಂದರೆ ಹೊಸ ಬುಕ್ಸ್ ತೊಗೊಂಡು ಓದ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಈಗ ತೊಗೊಳ್ಳಿ, ಇದು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ನೋಟಿಫಿಕೇಷನ್ಗೆ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಹಂಗಿದ್ರೆ ಮಾತ್ರ ತೊಗೊಳ್ಳಿ. ನೀವು ಈಗ ತೊಗೊಂಡ ತಕ್ಷಣ ನಾನು ಇದೊಂದು ಬುಕ್ಸ್ ಓದಿ ನಾನು ಸರ್ ಪೊಲೀಸ್ ಆಗ್ತೀನಿ, ಅವೆಲ್ಲ ಸುಳ್ಳು ಸರ್.
ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ ಆ್ಯಕ್ಚುಲಿ. ಯಾಕೆಂದರೆ ಕಾಂಪಿಟೇಷನ್ ತುಂಬ ಇದೆ. ಈ ಏನು IT-BT ಇಲ್ಲೆಲ್ಲ ಇದ್ರಲ್ಲ ಅವರೆಲ್ಲ ಮತ್ತು ಅವರೆಲ್ಲ ತುಂಬ IQ ಪವರ್ ಮೆಂಬರ್ ಜಾಸ್ತಿ ಇದೆ. ಅವರೆಲ್ಲ ನಮ್ಮ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬಂದಿದ್ದಾರಲ್ಲ, ಅವ್ರು ತುಂಬ ಬೇಗ ರಿವಿಷನ್ ಮಾಡ್ತಾರೆ. ಸೊ ಅಂಥವ್ರಿಗೆಲ್ಲ ಈಸಿ ಆಗ್ಬೋದು ಕೆಲವ್ರಿಗೆ, ಬಟ್ ಒಂದೇ ಬುಕ್ಸಿಂದ ಓದಿ ಸಕ್ಸಸ್ ಆಗ್ತಿದ್ರೆ ತುಂಬ ಕಷ್ಟ. ಸೊ ನೀವು ಇವಾಗ ಬುಕ್ಸ್ ತೊಗೊಂಡ್ರು ಈ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಏನು ಇದು ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ, ಅದಕ್ಕಾದ್ರೂ ಯೂಸ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ನೀವು ನಿಮ್ಮ ಹತ್ರ ಏನಿದೆ ಬುಕ್ಸ್ ಇದೆ, ಏನು ಹಳೆ ನೋಟ್ಸ್ ಇದೆ, ಅದನ್ನು ತೊಗೊಂಡು ಜಸ್ಟ್ ರಿವಿಷನ್ ಮಾಡಿ. ರಿವಿಷನ್ ಬಿಟ್ಟರೆ ಏನೂ ಇಲ್ಲ ಸಕ್ಸಸ್ಗೆ. ನೀವು 10 ಜನನೇ ಕೇಳಿ ಬೇಕಾದ್ರೆ, ಸರ್ ನಿಮ್ಮ ಸಕ್ಸಸ್ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದೇ ರಿವಿಷನ್ನ, ಲ್ಯಾಕ್ ಆಫ್ ರಿವಿಷನ್. ಸೊ ಹಾಗಾಗಿ ಸ್ವಲ್ಪ ನೀವೆಲ್ಲ ರಿವಿಷನ್ ಜಾಸ್ತಿ ಮಾಡಿ. ನಾನು ಜಸ್ಟ್ ನಾನು 7 ಹುದ್ದೆಗಳು ತಗೊಂಡಿರೋ ಬಗ್ಗೆ ತಮಗೆ ಮಾಹಿತಿ ನೀಡಿದ್ದೀನಿ ಅಷ್ಟೇ. ಯಾವುದೇ ನಾನು ಓದ್ದಂಗೆ ಓದಿ ಅಂತಲೂ ಕೂಡ ನನಗೆ ಹೇಳಲ್ಲ, ಬಟ್ ಯಾವುದೇ ಓದಿ ಫುಲ್ ಪರ್ಫೆಕ್ಟಾಗಿ ಓದಿ. ಸೊ ಹಾಗಾಗಿ ಓದಿ. ಮತ್ತು ಇನ್ನು ನೆಕ್ಸ್ಟು ನಾನು ಇನ್ನು ಯಾವ ರೀತಿ ಓದಬೇಕು ಅಂತ ಬೇಕಾದರೆ, ಬಟ್ ಈ ಎಕ್ಸಾಮ್ಸಿಗೆ ಬೇಡ, ಖಂಡಿತ ಬೇಡ. ಯಾಕೆಂದರೆ ಸುಮ್ಮನೆ ಈಗ ನಾನೊಂದು ಹೇಳೋದು, ನೀವೊಂದು ಓದ್ಬಿಟ್ಟು ಸುಮ್ಮನೆ ಗೊಂದಲ ಆಗೋದು, ಆ ಥರ ಆಗೋದು ಬೇಡ. ನೀವು ನನ್ನ ಮಾತಲ್ಲ, ಯಾರ ಮಾತು ಕೇಳೋಕ್ಕೆ ಹೋಗ್ಬೇಡಿ. ನಿಮ್ದು ಏನಿದೆ ಓದಿರೋದು ಅದ್ರ ಮೇಲೆ ಮಾತ್ರ ಫೋಕಸ್ ಇರಲಿ, ಎಕ್ಸಾಮ್ ಮೇಲೆ ಫೋಕಸ್ ಇರಲಿ ಅಷ್ಟೇ. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಕೆಳಗಡೆ ನಂಬರ್ ಹಾಕ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಬುಕ್ಸ್ ಏನಿದೆ ಬುಕ್ಸಿನ ಬಗ್ಗೆನೂ ಕೂಡ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಾನು DSRT ಮತ್ತು ಇನ್ನು NCERT ನೋಟ್ಸ್ ಬಗ್ಗೆ ಜಸ್ಟ್ ಶಾರ್ಟ್ಸ್ ನೋಟ್ ಮಾಡಿಬಿಟ್ಟು ಒಂದು 80 ಪೇಜಸ್ ಇದೆ ಅಷ್ಟೇ. ಅದು ತುಂಬ ಜನಕ್ಕೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ರಿವಿಷನ್ ಸ್ವಲ್ಪ ಸ್ಪೀಡ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀನಿ. ಅದರಿಂದಲೇ ಬರುತ್ತೆ ಅಂತಲೂ ನಾನು ಹೇಳಲ್ಲ. ಯಾಕೆಂದರೆ ಬೇಸಿಕ್ ಏನೋ ನಿಮ್ಮದು ಬುನಾದಿ ಮನೆ ಕಟ್ಟಬೇಕಾದ್ರೆ ಹೇಗೆ ನಮ್ಮದು ಪಾಯ ಸರಿ ಇರಬೇಕೋ, ಆ ಪಾಯ ಸರಿ ಇದ್ದರೆ ನಿಮಗೆ ನೆಕ್ಸ್ಟು ಪಿಲ್ಲರ್ ಎಲ್ಲ ಮೇಲೆ ಹೇಳೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಗೆ ಜಸ್ಟ್ ಅದು ಎಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಓದಿರ್ತೀರ, ಜಸ್ಟ್ ಸ್ವಲ್ಪ ರಿವಿಷನ್ ಆಗಲಿ ಅಂದ್ಬಿಟ್ಟು ನಿಮ್ಗೆ ಈಸಿ ಆಗಲಿ, ಯಾಕೆಂದರೆ ಸ್ವಲ್ಪ ಶಾರ್ಟ್ ಟೈಮ್ಸ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಅದನ್ನು ಮಾಡಿಕೊಟ್ಟಿದ್ದೀನಿ. ಸೊ ತಮಗೂ ಯಾರ್ಯಾರಿಗೆ ಬೇಕು ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ನಾನು ಖಂಡಿತ ಕಳಿಸ್ಕೊಡ್ತೀನಿ. ಅದೇನೂ ಇಲ್ಲ, ನಮ್ಮ ಗೌರ್ಮೆಂಟ್ ಬುಕ್ಸ್ ಏನಿದೆ ಆ ಬುಕ್ಸಲ್ಲಿರುವ ಕೆಲವು ಇಂಪಾರ್ಟೆಂಟ್ ನೋಟ್ಸ್ ಅಂದರೆ ಮಾಹಿತಿನ ಮಾತ್ರ ನಾನು ಟೈಪ್ ಮಾಡಿಸ್ಕೊಟ್ಟಿದ್ದೀನಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮಾಹಿತಿ ನೀಡ್ತೀನಿ. ತಮಗೇನೇ ಮಾಹಿತಿ ಬೇಕು ಅಂತಂದ್ರೂ. ನಮಸ್ಕಾರ.